ಗಂಗಮ್ಮ ದೇವರಿಗೆ ದುಂಬಾಲು ಬಿದ್ದಿದ್ದಕ್ಕೆ ರೈತರ ಜಮೀನಿನಲ್ಲಿ ನೀರು ಸಿಕ್ತು. ಆದರೆ ಹರಕೆ ತೀರಿಸಲು ದೇವಸ್ಥಾನದ ಪ್ರಸಾದ ತಿಂದು ಇದೀಗ ಭಕ್ತರೇ ಶಿವನ ಪಾದ ಸೇರಿದ್ದಾರೆ. ಆಸ್ಪತ್ರೆ ಬಿಲ್ ಕಟ್ಟೋಕೆ ಆಗದೆ ಮರಣೋತ್ತರ ಪರೀಕ್ಷೆಗೆ ಹಣ ಹೊಂದಿಸಲಾಗದೆ ಇವತ್ತು ಮೃತರ ಪತಿ ಮಗಳು ಪಟ್ಟ ಪಾಡು ಹೇಳತೀರದು. ಇಷ್ಟು ದಿನ ದೇವರ ಪ್ರಸಾದ ಅಂದ್ರೆ ಜನ ಕಣ್ಣಿಗೆ ಒತ್ಕೊಂಡು ತಿಂತಿದ್ರು. ಆದ್ರೆ ಇದೀಗ ಬೆಚ್ಚಿ ಬೀಳುವಂತಾಗಿದೆ. ಯಾಕಂದ್ರೆ ಸುಳ್ವಾಡಿ ಘಟನೆ ಮಾಸುವ ಮುನ್ನವೇ ಚಿಂತಾಮಣಿಯ ಗಂಗಮ್ಮ ದೇಗುಲ ಪ್ರಸಾದ ದುರಂತ ಸಂಭವಿಸಿರೋದು ಭಕ್ತರ ಆತಂಕವನ್ನ ಹೆಚ್ಚಿಸಿದೆ. ಶುಕ್ರವಾರ ನೀಡಿದ ಪ್ರಸಾದ ಸೇವಿಸಿ ಮೃತಪಟ್ಟವರ ಸಂಖ್ಯೆ 2ಕ್ಕೇರಿದೆ. ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಸರಸ್ವತಮ್ಮ ಕಳೆದ ರಾತ್ರಿ ಸಾವನ್ನಪ್ಪಿದ್ದಾಳೆ. ಸೇವಿಸಿ ಮೃತಪಟ್ಟಿದ್ದ ಕವಿತಾ ಮೃತದೇಹವನ್ನ ಸ್ವಗ್ರಾಮದ ಚಿಂತಾಮಣಿಯ ಶ್ರೀರಾಮನಗರಕ್ಕೆ ತರಲಾಯಿತು. ಈ ವೇಳೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮೃತ ಕವಿತಾ ಪತಿ ಗಂಗಾಧರ್ ಪತ್ನಿ ಅಂತ್ಯ ಸಂಸ್ಕಾರಕ್ಕೆ ಹೋಗಬೇಕೆಂದು ಬಿಗಿಪಟ್ಟು ಹಿಡಿದಿದ್ರು. ಈ ವೇಳೆ ವೈದ್ಯರು ನಾಳೆ ಮನೆಗೆ ಕಳುಹಿಸಿಕೊಡೋದಾಗಿ ಸಮಾಧಾನ ಮಾಡಿದ್ರು. ಈಗಾಗಲೇ ಇದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆಯ ನಿರ್ದೇಶಕರು ಬೆಳಗಿಂದ ಇಲ್ಲೇ ಇದ್ದು ಎಲ್ಲ ಸೂಪರ್ವೈಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ DHO ಚಿಕ್ಕಬಳ್ಳಾಪುರ ಅವರು ಸಹ ನಿನ್ನೆಯಿಂದ ನಾವೆಲ್ಲ ಒಟ್ಟಿಗೆ ನಮ್ಮ ಟೀಮಲ್ಲಿ ಇಲ್ಲೇ ಇದ್ದೀವಿ. ಸೊ ರಾತ್ರಿ ಕೂಡ ನಾವು ನಮ್ಮ ಒಂದು ವೈದ್ಯಾಧಿಕಾರಿಗಳೊಬ್ಬರನ್ನ ಇಲ್ಲಿ ಡ್ಯೂಟಿ ಕೂಡ ಹಾಕಿದ್ದೀನಿ. ಸೊ ಇಲ್ಲಿ ನಮ್ಮ MS ಅವರಿಗೆ ಏನು ಕೋಆಪರೇಷನ್ ಬೇಕೋ ನಾವೊಂದು ಕೋಆರ್ಡಿನೇಟ್ ಮಾಡಿಕೊಂಡು ಅವರಿಗೆ ಎಲ್ಲ ರೀತಿ ಸಹಕರಿಸ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ನಾವೆಲ್ಲ ಇಲಾಖೆಯಿಂದ ಏನೇನು ಬೇಕೋ ಸೌಲಭ್ಯ ಎಲ್ಲ ಮಾಡ್ತಾ ಇದ್ದೀವಿ. ಪದೇ ಪದೇ ಇಂಥ ದುರಂತಗಳು ಮರುಕಳಿಸುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಮುಜರಾಯಿ ಸಚಿವ ಪರಮೇಶ್ವರ್ ನಾಯ್ಕ್ ಸಿಎಂ ಜೊತೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ರು. ನಿನ್ನೆ ನನಗೆ 12ವರೆಗೆ ಮಾಧ್ಯಮದ ಮೂಲಕ ವಿಷಯ ತಿಳಿದು ಬಂತು. ಮಾನವೀಯತೆ ದೃಷ್ಟಿಯಿಂದ ಏನು ಅವರಿಗೆ ಸ್ಪಂದನೆ ಕೊಡಬೇಕು, ತುರ್ತಾಗಿ ಆ ಕೆಲಸವನ್ನು ಮಾಡಿರಿ ಅಂತಕ್ಕಂಥ ಸೂಚನೆ ನಿನ್ನೆ ಕೊಟ್ಟಿದ್ದೇನೆ. ಸೊ ಇದರ ಬಗ್ಗೆ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯವರು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಅದರ ಮಾಹಿತಿ ಪೂರ್ಣಕ್ಕೆ ಸೇರಿದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ದೇವರ ಪ್ರಸಾದ ವಿಷವಾಗಿದ್ದು ಹೇಗೆ? ದೇವಸ್ಥಾನದ ಪ್ರಸಾದಕ್ಕೆ ಹಳೆ ತುಪ್ಪ ಹಾಗೂ ಕೊಬ್ಬರಿ ಬಳಕೆ ಮಾಡಿರೋದನ್ನ ವಿಚಾರಣೆ ವೇಳೆ ಲಕ್ಷ್ಮಿ ಹಾಗೂ ಅಮರಾವತಿ ಎಂಬುವರು ಬಾಯ್ಬಿಟ್ಟಿದ್ದಾರೆ. ಕೇಸರಿ ಬಾತ್ಗೆ ಹಳೆ ತುಪ್ಪ ಕೊಬ್ಬರಿ ಬಳಕೆ ಮಾಡಿದ್ರಿಂದ ಫುಡ್ ಪಾಯ್ಸನ್ ಆಗಿದೆ ಎನ್ನಲಾಗ್ತಿದೆ. ಒಟ್ನಲ್ಲಿ ಹಳೆ ತುಪ್ಪ ಕೊಬ್ಬರಿ ಬಳಕೆ ಮಾಡಿ ಪ್ರಸಾದ ತಯಾರಿಸಿದ್ದಾರೋ ಅಥವಾ ವಿಷ ಹಾಕಿದ್ದಾರೋ ಎಂಬುದು ಪೊಲೀಸರ ಸಮಗ್ರ ತನಿಖೆಯಿಂದಷ್ಟೇ ಹೊರಬೀಳಬೇಕಾಗಿದೆ. ಆವಲಗುರ್ಕಿ ಮುರಳೀಧರ್, TV5, ಚಿಕ್ಕಬಳ್ಳಾಪುರ.